ನಾ ಹೇಳ್ದಂಗೆ ಹೆದರ್ಸಿ ಹೋದಿಲ್ಲ. ಹೆದರಿ ಹಿಕ್ಕಿ ಹಾಕಕತ್ತಾರ. ಗೊತ್ತನ ಸಿಡು ಶೆರ್ವಾಗಿತ್ತು ಬಿಡದಾಗ. ಇನ್ನು ಜನ್ಮದಾಗ ಗಿರ್ಜಿ ಮಗಳು ಇವ್ರ ಮನೆಯವ್ರು ತಗೊಳ್ಳೋದಿಲ್ಲ. ಒಂದ ಮಗ ಅವ್ರು ಯಾಕೆ ತಗೋತಾರ ಹೇಳ? ನಮ್ಮ ಅಪ್ಪನ ಜೈಲಿಗೆ ಹಾಕಿಸ್ತೇಕಿ ಆಕಿ ಕಿರಿಕಿರಿ ಕಿರಿ 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 ಆಗ್ಬೇಕು. ಯಾಕಾರ ನಮ್ಮ ಅಪ್ಪನ ಸುದ್ದಿಗೆ ಬಂದಾನೆ ಅಂತೇಳಿ ಏನು ಸುಮ್ಮನೆ ಮಾತ್ರ ಬಿಡಬಾರ್ದು. ಅಲ್ಲ ನೀವು ಹೇಳ್ದಂಗೆ ಮಾಡಿದ್ರು ರೊಕ್ಕನ ಕೊಡುವಲ್ಲೇ ಪೇಟತ್ ಮಾಡ್ತಿ. ಕೊಟ್ಟೆ ತೋ ಹಿಡಿ 2,000 ರೂಪಾಯಿ ಐತೆ ನೋಡಿದ್ರಾಗ. ಚಲೋ ಆತ್ ಬಿಡಪ್ಪ. ಶುಗರ್ ಗುಳಿಗೆ ಬಿ ಪಿ ಗುಳಿಗೆ ಖಾಲಿ ಆಗಿದ್ವು. ನಾನು ಕೇಳಿ ನನ್ನ ಮಗನ ಕಡೆ ಸಾಕಾಗಿತ್ತು. ಚಲೋ ಆತ್ ಬಿಡಪ್ಪ. ಇನ್ನೇನ್ರ ಕೆಲ್ಸಿದ್ರೆ ನಂಗೆ ಹೇಳ. ನಿಮ್ಗೆ ಹೇಳ್ತಾನೆ ತೋರಿ. ಹಾಳತ್ ಕೇಳಿ ಬಾಡೆ ಊರ್ಗ ಹಳಕಟ್ಟ ಬಾಡೆ ಆ ಹುಡುಗಿ ಮ್ಯಾಗ ಕಣ್ಣು ಹಾಕ್ಯಾನ ನೋಡತ್ತದ. ಏನು ಮಾಡ್ಬೇಕು ನೋಡು. ನನ್ನ ಮಗ ನೆಟ್ಟಗಿದ್ದಿದ್ರೆ ಇವನ್ನೆಲ್ಲ ತಂದು ಕೊಟ್ಟಿದ್ರೆ ಖರ್ಚಿಗೆ ಒಂದು 4 ಕಾಸು ಕೊಟ್ಟಿದ್ರೆ ನಾನು ಯಾಕೆ ಈಗ ಸಗಣಿ ತಿನ್ನೋ ಕೆಲಸ ಮಾಡ್ತಿದ್ನಿ ಅವಳು. ಪಾಪ ದೇವ್ರೆ ನನಗೇನು ಪಾಪ ಹತ್ತಬಾರ್ದಪ್ಪ. ಇದು ನನ್ನ ಸೊಸಿ ಐತಲ್ಲ ಊರು ಬಿಡಾಡಿ. ಅಲ್ಲ ಒಂದು ಶುಗರ್ ಗುಳಿಗೆ ಕೇಳಿದ್ರು ತರಾಕ್ ಬಿಡೋದಿಲ್ಲ, ಬಿ ಪಿ ಗುಳಿಗೆ ಹೇಳಿದ್ರು ತರಾಕ್ ಬಿಡೋದಿಲ್ಲ, ನನಗೆ ಬರೋ ರೊಕ್ಕನೂ ಬಿಡೋದಿಲ್ಲ. ಎಲ್ಲ ಕಸ್ಕೊಂಡು ಬಳದು ಬಾಚಿ ಗುಡಿಸ್ಕೊಂಡ ಅಂತ ಮಾಡ್ತಾಳೆ. ಎತ್ತಾಗಂತ ಬಡ್ದಾಳಿಲ್ಲ ನಾನು. ಪಾಪಿಗೆಡಿ ಹೊಟ್ಟಿ ಕೇಳ್ಬೇಕಲ್ಲ. ಹೊಟ್ಟೆ ಹಸ್ತ ರೊಕ್ಕ ಬೇಕನ್ನಂಗಕ್ಕತಿ, ಏನಾದ್ರು ತಿನ್ಬೇಕನ್ನಂಗಕ್ಕತಿ. ಮಗ ಬರೋಬ್ಬರಿ ಇಲ್ಲ, ಮಂದಿ ಕಡೆ ಕೈ ಚಾಚಕ್ ಹಸ್ತತಿ. ಬಾರ ಶಾಂತಕ್ಕ ಗಿರ್ಜಿ ಬಾ. ಅಲ್ಲ ಇದ್ಕಿದ್ದಂಗೆ ಇಬ್ರು ಬರಕ್ಕೆ ಹೇಳಿದೆವ. ಬಾರ ಶಾಂತಕ್ಕ ಗಿರ್ಜಿ ಬಾ ಕುಂದ್ರ ಬರ್ರಿ. ಶಾಂತಕ್ಕ ಗಿರ್ಜಕ್ಕ ಕುಂದ್ರಿ ಒಂದಟ್ಟು ಚಾ ತರ್ತೇನೆ. ಏನ್ ಬೇಡವಾ ಚಾ ಕುಡ್ದ ಬಂದೇವಿ. ನಿಮ್ಮದ್ಲು ವಿಚಾರ ಏನು ಅನ್ನೋದು ಹೇಳು. ಅದು ಹುಡುಗರು ಲಗ್ನದ ಒಂಚೂರು ಮಾತಾಡೋದಿತ್ತವ. ಹೇಳಿದ್ದೆಲ್ಲ ಪರಕ ದಹುಡು ಮುಗಿಸ್ಬಿಡೋಣ ಈಗ ಸಂಕ್ಷಿಪ್ತ ಗುಡಿಯಾಗಾರ ತಾಳಿ ಕಟ್ಸೋನು ಇಲ್ಲ ಹಾಲು ಹಿಡ್ದು ಮಾಡಿ ಮುಗಿಸ್ಬಿಡೋಣ ಅಂತ. ನೀ ಅಂತಿ ಹಾಲು ಹಿಡ್ದು ಮಾಡಿ ಮುಗಿಸ್ಬಿಡಂತ. ನಾ ಹೇಳೋದಾದ್ರೆ ಈಗ ಸದ್ಯಕ್ಕೆ ಆ ಮದ್ವಿನೂ ಬೇಡ ಅಂತೇನೆ ನಾನು. ಯಾಕ? ಅಲ್ಲ ಮತ್ತೆ ಮಾಡೋಣ ಅಂದಿದ್ದಿ, ಈಗ ಒಮ್ಮಿಂದ ಮಕ್ಕ ಬೇಡ ಅಂತಿ ಯಾಕಂತ ನಿಂಗೆ ಗೊತ್ತಿಲ್ಲ ಅಂದ್ಲ ಗಿರ್ಜಿ. ಅದಕ್ಕೆ ಮತ್ತೆ ನಾವೊಂದು ಹೇಳೋದು ನೀವೊಂದು ಕೇಳಿಸ್ಕೊಳ್ಳೋದು, ಅಲ್ಲಿ ಹೋಗಿ ಮತ್ತೆ ಶಾಂತಕ್ಕನ ಮುಂದೆ ಒಂದು ಆಗೋದು ಬೇಡ ಅಂತ ಆಕಿಗೂ ಸೇರೆ ಬರಕ್ಕೆ ಹೇಳಿದ್ದೆ. ಏನು ಗೊತ್ತೇನು ಶಾಂತಕ್ಕ, ಈಗ ಕೋರ್ಟ್ ಆವರಣದಾಗ ಹೊರಗೆ ನೋಡಲಿಲ್ಲ ನೀವೆಲ್ಲ ಒಳಗಿದ್ರಿ, ನಾವು ಹೊರಗಿದ್ವಿ. ಆಮೇಲೆ ಆಕಿ ಮಗ ಬಂದು ಬೆದರಿಕೆ ಹಾಕಿದ್ನ. ಬೆದರಿಕೆ ಅಂದ್ರೆ ಅವ್ನ ಮಗ ನಮ್ಮ ಅಪ್ಪನ ಜೈಲಿಗೆ ಕಳಿಸಿದ್ರೆ ನಿಮ್ಮನ್ನು ನೆಮ್ಮದಿಯಾಗಿ ಇರಕ್ಕೆ ಬಿಡೋದಲ್ಲ ಅಂತ ಅವಂದ. ಅಂದ್ಬಿಟ್ಲೆ ನನಗೆ ಹೊಟ್ಟಬೇನಿ ಏನು ಮಾಡ್ತಾನೋ ಏನು ಅಂತ. ಹಾಗಾಗಿ ಸ್ವಲ್ಪ ಜಲಮ ಒದ್ದೆ ಆಡ್ತತಿವ. ಇರಾಕೊಬ್ಬ ಮಗ ಇಷ್ಟಕೊಂಡ ಎಲ್ಲ ಆಸ್ತಿ ಅಡುವೈತಿ, ಯಾರಿಗೆ ಕೊಡ್ಲೆ ನಾಳೆ ಏನಾರ ಆತಂದ್ರ ಅವಂಗ. ಅದಕ್ಕೆ ಹೊಟ್ಟೆ ಬ್ಯಾನಿಗೆ ಈಗ ಬೇಡ ಅನ್ನಕತ್ತಿರೋದು. ಅಲ್ಲ ಪರಕ ಅವ್ರಂದಿದ್ದು ಗಿರ್ಜಿಗೆ, ನೀನು ಯಾಕಷ್ಟು ಹೆದರಾತಿ? ಅಯ್ಯ ಈ ಗಿರ್ಜಿ ಮಗಳಿಗೆ ಮಕ್ಕಳಿಗೆ ಏನಾರು ತೊಂದರೆ ಕೊಡ್ಬೇಕಂತ ಅವ ಅನ್ಕೊಂಡಿರ್ತಾನ. ಈಗ ಆ ಹುಡುಗಿ ನಮ್ಮ ಮನೆ ಸೊಸೆ ಆಗತ್ಲೆ ಮತ್ತೆ ನಮ್ಮ ಮನೆ ಅವ್ರ ಮನೆ ಏಕ ಆದಂಗೆ ಆತಲ್ಲ. ಆಗತ್ಲೆ ಅವೇನು ಮಾಡ್ತಾನೆ, ನಾಳೆ ನನ್ನ ಮಗ ಒಂದ ಬರ್ತಿರ್ತೀವ ಬೈಕಿನ ಮ್ಯಾಗ ಆತಾಗಿಂದ ರಾತ್ರಿ 6 ಗಂಟೆ 7 ಗಂಟೆ ಅಂದ್ರೆ ಕತ್ಲಾಗಕ್ಕೆ ನಿಂದಿರ್ತೈತಿ. ಮೊದ್ಲ ನಮ್ಮೂರ ದಾರಿ ಹೆಂಗೈತಲ್ಲ ಶಿಯಾಳ, ಒಂದು ಹುಟ್ಟು ಹುಳ ಇರೋದಿಲ್ಲ ಅಲ್ಲಿ. ಹೊಲ್ದವರೆಲ್ಲ ಮುಗಿಸಿ 5 ಗಂಟೆ ಅಂದ್ರೆ ಮ್ಯಾರಿ ಹತ್ತಿ ಹೊಂಡಾಕ್ ನಿಂದಿರ್ತಾರೆ. ಅವಾಗ ಏನು ಮಾಡ್ಬೇಕಂತ ಹೇಳಿ ನೋಡೋಣ. ಏನಾರ ಹೆಚ್ಚು ಕಮ್ಮಿ ಮಾಡಿದ್ನಪ್ಪ ಅವಾಗ ನನ್ನ ಮಗಿಗೆ ಯಾರು ದಿಕ್ಕು? ಆ ಹುಡುಗ ಏನಾರ ಮಾಡಿದ್ರೆ ಇವ್ರಿಗೆ ಎಲ್ಲರಿಗೂ ತೊಂದರೆ ಆಕತಿ, ಕಿರಿಕಿರಿ ಆಕತ್ ಮಾಡಂತಡಿ ಅಂತ ಮಾಡಿದ್ರೆ ಅದಕ್ಕೆ ನಾ ಅಂತೇನಿ ಸುಮ್ಮನೆ ಅವನು ಬೇರೆ ಕೆಲ್ಸಕ್ಕೆ ಹೊಂಟಾವ, ಅವ್ನ ಪಾಡಿಗವ. ನಾವೇ ಇಲ್ಲದ ಅವ್ನ ತಲೆ ಮೇಲೆ ಹಾಕಿದಾಗ ಆಕತ್ತ ಅದಕ್ಕೆ. ಓ ಹಂಗೆ. ಈಗ ಯಾರವ ಅವ ಹೊರಗೆ ಬಂದು ನಿಮ್ಗೆ ಬಾಯ್ ಮಾಡಿದ್ನಾನು? ಹೂನ ಶಾಂತಕ್ಕ ಹೊರಗೆ ಬಂದು ಬಾಯ್ ಮಾಡಿದ. ನನಗೊಂಥರ ಆಗ್ಬಿಡ್ತು. ಏನು ಮಾಡ್ಬೇಕು ಏನು ಹೇಳ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಗಿರ್ಜಿಗೆ ಜಗ್ಗಿ ಹೆದ್ರಿಕೆ ಬಂದೈತಿ. 2-3 ದಿನ ಬಿಟ್ಟ ಕರೆಸ್ತೇನೆ ಅನ್ನಕತ್ತಾಳ ಹುಡುಗರನ್ನ, ಗೊತ್ತನು ಶಾಂತಕ್ಕ? ಈಗ ಹಿಂಗಂತಾಳಲ್ಲ, ಏನು ಮಾಡೋದೀಗ? ಏನಾಗಲ್ತಡಿ, ಇದು ನಾನ ಬಗೆಹರಿಸ್ತೇನೆ ನೋಡ್ಪಾರಕ್ಕ. ಗಿರ್ಜಿಗೆ ಆತ, ಗಿರ್ಜಿ ಮನೆಯಾಗಿನವ್ರಿಗೆ ಆತ, ಏನು ತೊಂದರೆನೂ ಆಗೋದಿಲ್ಲ. ಒಂದನೇದ್ದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಆ ಹುಡುಗಿ ನಿಮ್ಮ ಮನೆಗೆ ತೊಗೊಂಡಿದ ನಂತರ ಏನೂ ತೊಂದರೆ ಆಗೋದಿಲ್ಲ. ತಲೆ ಕೆಡಿಸ್ಕೋಬೇಡ, ಮದ್ವೆ ಮಾಡ್ಕೊ, ಒಲ್ಲೆ ಅನ್ನಕ್ಕೆ ಹೋಗ್ಬೇಡ. ಚಲೋ ಸಂಬಂಧ ಐತಿ, ಚಲೋ ಹುಡುಗಿ ಹುಡುಗ ಇಷ್ಟಪಟ್ಟಾರ, ಯಾಕೆ ಹೊತ್ತಿನ ಲಗ್ನ ನಿಲ್ಲಿಸ್ತಿ? ಬಡ ಮಾಡಿ ಮುಗಿಸ್ಬಿಡು. ನಿನಗೇನ ಶಾಂತಕ್ಕ ಹೇಳ್ತಿ ಏನು ಮಕ್ಕಳು ಮರಿ ಎಲ್ಲ ಜೋಪಾನಾಗಿ ಬೆಚ್ಚ ಕುಂತ್ರು, ನಂದು ಹೇಳುವ. ಅಲ್ಲೇ ಅವ ಜೈಲಿಗೆ ಹೋಗಕ್ಕೆ ಯಾರ ಕಾರಣ? ಅವ್ನು ಸೊಕ್ಕ ಅವ್ನು ಮುರ್ದತಿ. ಏನು ಅವ ಸುಳ್ಳು ಹೇಳಿ ನಮ್ಮನ್ನು ಕಳ್ಸ ಕೊಟ್ಟಿದ್ದ? ನಾವೇನು ದೊಡ್ಡ ಪಾಳೆಗಾರನ? ಅರ್ಥನೇ ಇಲ್ಲ ನೋಡು ಪರಕ ನೀ ಹೆದ್ರದೊಳಗೆ. ಅಲ್ಲ ನನ್ನ ಮಕ್ಕಳು ಈಗ ಒಂದೇ ಆಡಾಡ್ತಾವಲ್ಲ, ಹಂಗಾರೆ ಹೆಚ್ಚಿಗೆ ಸಿಟ್ಟಿರೋದು ಅವ್ನು ನಮ್ಮ ಮೇಲೆ. ಅವ್ ನಮ್ಗೆ ಏನಾರು ಮಾಡ್ಬೇಕಿತ್ತಲ್ಲ ಅಂಥದ್ದು. ಈಗ ಅವಲ್ಲ ಅವ್ರ ಧೈರ್ಯವಾಗಿರೋದು ನೋಡು. ಬಗಳು ನಾಯಿ ಕಚ್ಚಂಗಿಲ್ಲ, ಕಚ್ಚು ನಾಯಿ ಬಗಳಂಗಿಲ್ಲ. ಅವ ಏನು ಮಾಡ್ತೀನಿ ಅಂದನಲ್ಲ, ಏನು ಮುಕ್ಕಳಿನ ಅವ್ನ ಕೈಲಿ ಆಗೋದಿಲ್ಲ. ಅವ ಏನು ಮಾಡೋದೂ ಇಲ್ಲ, ಸುಮ್ಮನೆ ಹೆದರ್ಸ್ಬೇಕಂತ ಹಂಗೆ ಮಾಡ್ಯಾನ ಅಷ್ಟೇ. ಏನೋ ಒಂದು ಅನ್ಬೇಕಲ್ಲ ಅದಕ್ಕೆ ಅಂದಾನ. ಇಷ್ಟಕ್ಕೂ ಆ ಸೌಭಾಗ್ಯ ಹಾಕಂಗಿಲ್ಲ. ಚಲೋ ಆಗ್ಯಾಳ ಈಗ, ಆಕಿಗೂ ಗೊತ್ತಾಗೈತಿ ತಪ್ಪ್ಯಾದ ಸರಿಯಾದ ಅಂತೇಳಿ. ಮಗ್ಗ ಹೇಳಂತ ನಾ ಹೇಳ್ತೇನೆ. ಈಗ ನಾನು ಹೋಗಿ ಬರ್ತೇನೆ, ಹೋಗಿ ಬೂಟ್ಲೆ ಹೊಡೆದು ಬುದ್ಧಿ ಹೇಳ್ತೇನೆ. ಅವ ನಿಮ್ಮ ಮನೆ ಸುದ್ದಿಗೆ ಬರೋದಿಲ್ಲ, ಆ ಹುಡುಗಿ ಸುದ್ದಿಗೆ ಬರೋದಿಲ್ಲ. ನೀನು ಸುಮ್ಮನೆ ಒಲ್ಲೆ ಅನ್ಲಂಗ ಮದುವೆಗೆ ತಯಾರಿ ಮಾಡ್ಕೊ ಪರಕ. ಏನು ನಿನಗೆ ಒಟ್ಟಿದನ್ನೆಲ್ಲ ನಾನು ಬಗೆಹರಿಸ್ಕೊಟ್ರೆ ಆತಿಲ್ಲ, ತಲೆ ಕೆಡಿಸ್ಕೊಬಿಡಾತ. ನಿನ್ನ ಮಗ್ಗಿ ಏನೂ ಆಗೋದಿಲ್ಲ, ನಾನು 100ಕ್ಕೆ 100 ಖಾತ್ರಿ ಕೊಡ್ತೇನೆ. ಅಲ್ಲ ನೀನು ದೊಡ್ಡ ಇದೇನು? ಏನು ಕೋಟಿಗಟ್ಟಲೆ ಆಸ್ತಿ ಕೊಳ್ತಿತ್ತು ಒಂದು ಕಡೆ? ಹೇಳಿ ನೀನು ನೋಡೋಣ. ಏನೂ ಇಲ್ಲ, 4 ಕಾಸು ರೊಕ್ಕ ಇಟ್ಕೊಂಡು ನಾಟಕ ಹಾರಾಡ್ತಾನ. ಏನು 4 ಮಾತಾಡ್ಬಿಟ್ರೆ ದೊಡ್ಡದ ಇದಾಗಲ್ಲ, ಏನಾಗೋದಿಲ್ಲ. ನಾನು ಹೇಳೋದು ಅರ್ಥ ಯಾಕೆ ಮಾಡ್ಕೊಳ್ಳಿ ನೀನು? ಸುಮ್ಮನೆ ಮದುವೆಗೆ ತಯಾರು ಮಾಡಿ, ಹಂಗೆ ಮದುವೆ ಬೇಡ ಅನ್ನಕ್ಕೆ ಹೋಗ್ಬೇಡ. ಸರಿ ಅನ್ಸಲ್ಲವೆಲ್ಲ.
ನೀ ಬೇಡ ಅಂದ್ಬಿಟ್ರೆ ಬಿಟ್ಬಿಡ್ತಾನೆ ನಿನ್ ಮಗ. ಹೇಳಿನ ನೋಡೋಣ. ಸುಮ್ಮನೆ ಈಗ ಅವನು ಬಿಡಾಕು ಬಾರದ್ದು ಮಾಡ್ಕೊಳಕ್ಕೂ ಬಾರದ್ದು ಅನ್ನಂಗೆ ಆಗ್ಬಿಡ್ತೈತಿ. ಹೌದು ಇದು ಇಷ್ಟದಿಂದ ಬಗೆಹರಿತೈತೆ ಅಂತ ನಿನಗೆ ಯಾರು ಹೇಳಿದ್ರೆ? ಇಲ್ಲೋದಿಲ್ಲ. ಅದಕ್ಕೆ ಯಾವಾಗ ಬಗೆಹರಿತೈತೆ ಅನ್ನೋದೇ ಇಲ್ಲ ಅಂದಮೇಲೆ ಯಾಕೆ ಮದುವೆ ಮುಂದಾಗ್ತಿ? ಸುಮ್ಮನೆ ಮದುವೆ ಮಾಡು. ಏನು ನಾ ಹೇಳ್ತಾನಲ್ಲ, ಯಾರು ನಿನ್ನ ಮಗನ ಸುದ್ದಿ ಬರೋದಲ್ಲ. ಹಂಗೆ ನಾ ವಿಚಾರ ಮಾಡ್ತೇನೆ. ನಾ ಈಗ ಹೊಕ್ಕೇನೆ, ಈಗ ಅವ್ರ ಮನೆಗೆ ಹೋಗಿ ಅಲ್ಲೇ ಕುಂತು 2 ನಿಮಿಷ ಮಾತಾಡಿ ಆಮ್ಯಾಗ ಬಗೆಹರಿಸ್ತೇನೆ ಆತಾ. ಅದು ಒಬ್ಬಕ್ಕೆ ಹೋಗುದಿಲ್ಲ, ನನ್ನ ಗಂಡನ್ನು ಕರ್ಕೊಂಡು ಹೋಗ್ತಾನೆ. ಹಿಂಗೆ ಮಾಡ್ಯಾನಂತ ನಿನ್ನ ಮಗ. ಏನು ನಿನ್ನ ಗಂಡ ಹೋದಂಗೆ ಇವನು ಹೋಗ್ಬೇಕನ ಅಂತ ಕೇಳಿಸ್ತೀನಿ. ನೀ ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಆಕೆ ಹೆದರ್ತಾಳ ಇದೆಲ್ಲ ಮಾಡಾಕ. ನೀ ಅಂತೀಯ ಶಾಂತಕ್ಕ, ಆದ್ರೆ ನನಗೆ ಹೇಳು, ಹೆದರಿಕೆ ಬರ್ತೈತೆ ಇಲ್ಲ? ಇರಾಕ್ ಒಬ್ಬ ಮಗವ, ನಾ ಏನಂತ ಬಡ್ದಾಡ್ಲಿ? ಅದೇ ನನಗೆ ಹೆದರಿಕೆವ. ಅದಕ್ಕೆ ಈಗ ಸದ್ಯಕ್ಕೆ ಮದುವೆನೂ ಬೇಡ ಏನೂ ಬೇಡ ಅನ್ನಂಗೆ ಆಗ್ಬಿಟ್ಟೆ ನನಗಂತರು. ಏನ್ರಿ ಚಂದ್ರಪ್ಪಣ್ಣ ಇದು? ನಿನ್ನೆ ಆ ಹೆಣ್ಮಗಳು ಬಂದಿದ್ರಿಪ್ಪ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಆ ಹೆಣ್ಮಗಳು ತಲೆ ಹಿಡಿಸಿ ಹೋಗ್ಯಾಳ ನೋಡ್ರಿ. ಮುದ್ಕೋವಕ್ಕಾರ ಅವ್ರು ತಲೆ ಹಿಡಿಸಿ ಹೋಗ್ಯಾರ ನೋಡ್ರಿ. ಸುಳ್ಳು ಏನೇನ ತಲೆಯಾಗ ತುಂಬಿ ಅವ್ರ ಮಾತು ಕೇಳ್ಕೊಂಡು ಇವ್ರು ಕುಂತಾರ. ಹೇಳ್ತಾ ಅದೇನಿ, ಅದೆಲ್ಲ ತಲೆಯಾಗ ಹಾಕೋಬೇಡ, ಬಿಟ್ಬಿಡ, ಅವ್ರ ಹಂಗ ಬೇಕಂತ ಹೇಳ್ತಾರ. ಚೊಲೋ ಆಗರ್ಕೊಂಡು ಚೊಲೋ ಆಗ್ಲಿ ಅನ್ನಂಗಲ್ಲ ಅವ್ರು ಅಂತ ಹೇಳ್ತಾ ಅದೇನಿ. ಈಕೆ ನಡೆಸ್ಬಿಟ್ಟಾಳ. ನಾನು ಏನ್ ಹೇಳಿದ್ರು ಕೇಳೋ ಒಳ್ಳತ್ತಾಗ. ನನಗೆ ಈಗ ನಾಡ್ರಿ ಒಂದು ಶುಭ ಕಾರ್ಯ ನಡೀತಾ ಐತಿ ಮನಿ ಒಳಗ. ಹೌದ್ರಿ, ಮನ್ಯಾಗ ಹೆಣ್ಮಗಳಂದ್ರ ಈಕೆ ಹೋಗ್ಬೇಕಿ. ಈಗ ನಮ್ ತಾಯಿ ಅದು ಯಾರು ಇಲ್ಲ, ಅಕ್ಕಂಗ್ಯಾರ ಬಿಡು, ಅವು ಬಂದು ಇಲ್ಲ, ಆಮೇಲೆ ಯಾರು ಇಲ್ಲ. ಈಕಿ ಮಾಡೋ ಜಿಪುಣ ತನಕ ಅವು ಪಾಪ ಮನಿಗ್ ಬರೋದೇ ಬಿಟ್ಟಾರ. ಅಕ್ಕಂಗ್ಯಾರ ಈಗ ಇರೋದ್ ಈಕಿನೇ ಖುಷಿ ಇಲ್ಲ, ನಗ್ನಗ್ತಿಲ್ಲಪ್ಪ, ಈಕಿಗೆ ಸಮಾಧಾನ ಇಲ್ಲ ಅಂದ್ಮೇಲೆ ಕಾರ್ಯ ಹೆಂಗ್ ಮಾಡ್ತೀರಿ ಹೇಳ್ರಿ ನೋಡೋಣ. ಮನಸ್ಸಲ್ಲಿ ಬರ್ಬೇಕಲ್ರಿ ಮಾಡಾಕ. ಹಿಂಗ ಈಕಿ ಮನಸ್ಥಿತಿ ಇಟ್ಕೊಂಡು ಈಗ ನಾನು ಮುಂದುವರೆಯಾಕು ನನಗೂ ಒಂಥರ ಆಗ್ಬಿಟ್ಟತ್ ನೋಡ್ರಿ. ಹೇಳೋದೆಲ್ಲ ಹೇಳತ್ ಬಿಡು, ಇದೆಲ್ಲ ತಲೆ ಕೆಡಿಸ್ಕೋಬೇಡ ಅಂತೇಳಿ ನನಗೂ ಸಾಕಾಗಿ ಹೋಗ್ಬಿಟ್ಟತ್ ನೋಡ್ರಿ. ಬೇಡನೆ ನಾನೀಗ ಒಂದ ಕೇಳುದು ಪರಕ, ಈಗೇನ ನನ್ನ ಮಗಳೇ ಬೇಡ, ಈ ಸದ್ಯಕ್ಕೆ ಮದುವೆ ಬೇಡ. ಸದ್ಯಕ್ಕೆ ಮದುವೆ ಬೇಡ ಅಂದಿದ್ದು ಗಿರ್ಜಿನ, ನಿನ್ ಮಗಳ ಬೇಡ ಅಂದೇನ? ನೋಡು, ನನಗದೆಲ್ಲ ಇದು ಬೇಡ. ನೀ ಬೇಕಂದ ಮದುವೆ ಮಾಡ್ಕೊಡೋದು, ನೀ ಬೇಡ ಅಂದಾಗ ನಾವು ಬಿಡೋದು, ಇದೆಲ್ಲ ನನಗೆ ಆಗೋದಿಲ್ಲ ನೋಡುವ. ಯಾಕೆ ಹೆಣ್ಣಾರಗಂದ್ರೆ ಕಿಮ್ಮತ್ತಿಲ್ಲನ? ನನ್ನ ಮಗಳಿಗೆ ಏನು ಎಲ್ಲಿ ವರ ಸಿಗುದಿಲ್ಲ ಅಂತ ನೀನು ಬೆನ್ನತ್ಕೊಂಬಂದಿನ ಅಂತ ತಿಳ್ಕೊಂಬಿಟ್ಟಿ ನೋಡುವ. ನನ್ನ ಮಗಳನ್ನ ಮಾಡ್ಕೊಳಕ ಬೇಕಂದಂಗೆ ಕೇಳ್ತಾರ. ಆಕೆನ್ ಕುಂಟಲ್ಲ ಕುರುಡಲ್ಲ, ಏನ್ ಚಂದಿಲ್ಲ ಅನ್ನಂಗಿಲ್ಲ, ಎಲ್ಲ ಐತಿ, ದೇವ್ರೆಲ್ಲ ಕೊಟ್ಟನಕಿಗೆ. ಏನ ಇಷ್ಟಕ್ಕೂ ನಮ್ಗೇನು ಮದುವೆ ಮಾಡಕ್ ಆಗಂಗಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ನಮ್ಮ ಕೈ ಶಕ್ತಿ ಮೀರಿ ನಮ್ಮ ಕೈಲಿ ಆತು ಮಾಡ್ತೇವಿ, ಸಾಲ ಮಾಡಾದ್ರೂ ಮದುವೆ ಮಾಡ್ತೇವಿ. ಒಟ್ಟು ಹಂಗೇನು ಬಿಡುದಿಲ್ಲ ನನ್ನ ಮಗಳು ನಾನು. ಏನ ಈಗ ಮದುವೆ ಆಗ ಟೈಮಿಗೆ ಆಗ್ಬಿಡ್ಲಿ ಅಂತ ನನ್ನ ತಲೆಯಾಗ. ಬೇಡ ಬೇಡ ಹಂಗ ಹಿಂಗ ಅಂತ ಜಗಳ ಮಾಡೋದಾದ್ರೆ ನಾನಾರ ಏನ್ ಮಾಡ್ಲಿ? ಏನ ಆತ, ನಾವು ಹಂಗಾರ ಬೇರೆ ಏನಾರ ವ್ಯವಸ್ಥೆ ಮಾಡ್ತೇವೆ. ಗಿರ್ಜಿ ಗಿರ್ಜಿ ಸಿಟ್ಟ ಬೇಡ ತಡಿ. ಮತ್ತಿನೇನ್ ಶಾಂತಕ್ಕ, ಎಲ್ಲ ಹೇಳೋದಾತು ಕೇಳೋದಾತು, ಅಕಿದಾಕಿ ಮಾಡ್ತಾಳಂದ್ರ ನಾನೇನ್ ನನಗೋಸ್ಕರ ಮಾಡಿದ್ನಿ? ಏನೋ ಒಂದು ಈ ಕಂಡು ಒಬ್ರಿಗೆ ಕೆಟ್ಟದಾಗ್ತೈತೆ ಅಂದ್ರೆ ಮನುಷ್ಯ ಮಾತಾಡ್ಲಂಗೆ ಇರಾಕತ್ತೈತಾನ? ಆತ ಆವೇನ್ ದೊಡ್ಡ ಇದ ನಾನು ಎಲ್ಲ ಹೇಳಾತ ಕೇಳಾತ. ಶಾಂತಕ್ಕ, ನಾ ಈಗ ಅವ್ನ ಮನೆ ಕಡೆ ಹೊಂಟೇನೆ, ಬರ್ತೀಯ ಬರೋದಿಲ್ಲ ಅಟ್ಟೆ ಹೇಳ. ನಡಿ ಬರ್ತೇನೆ. ಪರಕ ಒಂದು 5 ನಿಮಿಷ ತಡಿ, ನಾವು ಹೋಗಿ ಫಸ್ಟ್ ಅವ್ನ ಕಡೆ ಮಾತಾಡಿ ನೀನಂತೇಳಿ ಆಮೇಲೆ ಬರೋದಾದ್ರೆ ಬರ್ತೀವಿ, ಫೋನ್ ಹಚ್ಚೋದಾದ್ರೆ ಹಚ್ತೇವೆ. ಏನ್ ಮಾಡ್ಬೇಕಂತ ಮಾಡಿಯವ? ಏನ್ ಮಾಡ್ಬೇಕಂತ ಮಾಡಿ? ಅಲ್ಲಿ ಬೇ ಯವ ಏನ್ ನಿಂದ ಅಂತ ನನ್ನತ್ತಾಗ ಯವ ನಾ ಹೇಳಾಕತ್ತೇನೆ ಕೇಳ್ಬೆ. ನೀನು ಮದುವೆ ಮಾಡ್ತೀಯ ಮಾಡೋದಲ್ಲ ಅಟ್ಟು ಹೇಳ್ಬಿಡು ನಂಗೆ. ಏನು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ನನ್ನ ಪಾಡಿ ನಾ ಇರೋದಾರ ಇರ್ತೇನೆ ತಾಗ. ಬೇಡ ಬೇಡ ಎಲ್ಲರೂ ಸುಮ್ಮನೆ ಟ್ರಾನ್ಸ್ಫರ್ ಮಾಡಿಸ್ಕೊತೇನೆ ಬೇಡ ತಾಗ. ನಾನು ಆಕಿ ನೆಕ್ಸ್ಟ್ ಇಷ್ಟಪಟ್ಟೇನೆ ಅಂತ ನಿಂಗೆ ಗೊತ್ತು. ಮದ್ವೆ ಮಾಡ್ತಾ ಇದಾರ, ಮಾಡ್ಕೊಳ್ಳೋಣ ಅಂತ ಹೇಳೋದು ಬಿಟ್ಟು ಯಾರೇನು ಭೂಮಿ ಮ್ಯಾಗ ಊಟ ಹೊಡ್ಕೊಂಡು ಇರಾಕ್ ಬಂದಾರನ ಇಲ್ಲಿ? ಜೀವಿಗೆ ಹೋತಂದ್ರ ಅಂತ ಹೇಳ್ಬಿ ಅಪ್ಪಾಜಿ. ಯಪ್ಪ ಇದು ಹಿಂಗಾದ್ರೂ ಹೊಂದದಲ್ಲ ಮಾತು. ನಂಗೆ ಗಿರ್ಜಕ್ಕರ ಏನಾರ ಬೇಜಾರು ಮಾಡ್ಕೊಂಡು ಏನಾರ ಮಗಳನ್ನ ಬೇರೆ ಕಡೆ ಕೊಡ್ತೇನೆ ಅಂದ್ರ ನಾ ಹೇಳಾಕತ್ತೇನೆ ನೋಡಪ್ಪ. ನಾ ಮಾತ್ರ ದೀವದರ್ಶಲಿ ಇರೋದಲ್ಲ, ನನಗೆ ಆಕಿನೇ ಬೇಕು. ನೀನ್ ಏನೋ ಒಂದ್ ಗತಿ ಕಾಣಿಸೋದಂತ್ರು ಗ್ಯಾರಂಟಿ ಬಿಡು. ಒಂದ್ ಮಗನಾರ ಕಳ್ಕೊತೀವಿ, ಇಲ್ಲ ಈ ಒಟ್ಟಿದ್ ಏನೋ ಒಂದ್ ಆಕ್ಕತಿದ್. ಏನ ಇವ್ರು ಗಿರ್ಜಕ್ಕರ್ ಎಂದು ಇಷ್ಟು ಸಿಟ್ಟಿಗೆ ನಮ್ಮ ಇದ್ರಿಗೆ ಮಾತಾಡಿದ್ದಿಲ್ಲ. ಅವ್ರು ಇವತ್ತು ಅಷ್ಟು ಬೇಜಾರಾಗಿ ಮಾತಾಡ್ತಾ ಇದಾರ ಅಂದ್ರೆ ಅವ್ರಿಗೆ ಎಷ್ಟು ಮನ್ಸಿಗೆ ಬೇಜಾರಾಗಿರ್ಬೇಕು ವಿಚಾರ ಮಾಡಿ ನೀನು. ಏನ ಅತಿ ನಾವು ಹಂಗೆ ಮಾತಾಡೋದು ಸರಿ ಅನ್ಸಲ್ಲ. ಅವ್ರು ಕನ್ನೆ ಕೊಡ್ತಾ ಇದಾರ, ನಾವು ಮದುವೆ ಮಾಡ್ಕೊಳತ್ತೀವಿ. ಕನ್ಯಾಕ ಡಿಮ್ಯಾಂಡ್ ಇರೋದು ಇನ್ನೂ ಹೊರಕ್ಕಿಲ್ಲ ಹೇಳ್ಬೇಕಂದ್ರೆ ನಿನ್ ಪ್ರಕಾರ. ಅಂತದ್ರಾಗ ನೀನು ನಾನು ಮದುವೆ ಮಾಡ್ಕೊಳಕಲ್ಲ, ಅದ್ ಹಂಗ ಇದ್ ಹಿಂಗ ಅಂತೇಳಿ ಮಾತು ಬೇರೆ ನೀನು. ಆಯ್ತು, ನಿನ್ಗೆ ಹೆಂಗ ಅನ್ಸುತ್ತೆ ಹಂಗೆ ಮಾಡು. ಏನು ನಮ್ಮ ಹಣೆ ಬಾರ, ನಾ ಏನ ಗಂಡ ಅಂತ ಅನ್ಭವಿಸ್ತೇನೆ ಅಂದ್ರೆ ಮಗ ಯಾಕೆ ಅನ್ಭವಿಸ್ತಾನ? ಎಲ್ಲ ಅವ್ನಿಗೆ ಇಷ್ಟ ಆಗತ್ತೆ, ಎಲ್ಲ ಅವಾಗ ಜೀವನ ಮಾಡಕ್ ಶುರು ಮಾಡ್ತಾನ. ಕೌಸಲಕ್ಕ ಕರಿ ನಿನ್ ಮಗನ್ ಕರಿ. ಯಾಕ ಗಿರ್ಜಿ ಏನಾತ? ಯಾಕೆ ಇವ ಇಷ್ಟ ರಾವಾಗಿ ನೀನು? ನಾನು ದವಾಖಾನಿಗೆ ಹೊಂಟಿದ್ನವ, ನೀ ನೋಡಿದ್ರೆ ಹಿಂಗ ರಾವಾಗಿ ಬಂದಿಯಲ್ಲ ಹುಡುಗಿ. ಏನಾತ? ಏನು ನನ್ನ ಮಗ ಏನಾರ ಅಂದನ? ಕೌಸಲ್ಯ ಮೊದ್ಲು ನೀನು ನಿನ್ ಮಗನ್ ಕರಿ ಹೇಳ್ತಾನ ಅಲ್ಲ. ಏ ಶರಣೆ ಬರ್ಲಾ ಇಲ್ಲಿ. ಏನ್ ಬೇ? ಅಯ್ಯೋ ಗಿರ್ಜವ ಬಾರ ಈ ಕಡೆ. ಏನ್ರಿ ನನ್ನ ಮ್ಯಾಗ ಹೊಡಿತೀರೇನ? ನಾನು ಹೊಡೆಯಷ್ಟು ಧೈರ್ಯ ನಿಮ್ಗ? ತಿರುಗಿಸಿ ನಾನು ಹೊಡಿಬಲ್ಲೆ. ಹೊಡಿತೀನಿ, ಹೊಡಿಬಾರ್ಲಾ? ಎಷ್ಟಕ್ಕೆ ನಿನ್ ಮುಖ ನೆನ ಕಟ್ಟೈತಿ ನಾನು ನೋಡ್ತೀನಿ. ನಾನು ಹೊಡಿತೀಯ ನೀನು? ಚಪ್ಪಲ್ ಹರಿಮಟ ಹೊಡೆದನಿ ಹಂಗಲ್ಲ. ಮತ್ತ ನಾನು ಹೋಗ್ಲಿ ಅಂತ ಸುಮ್ಮನೆ ಇದ್ದಾಗ ನಾಟಕ ಮಾಡ್ತೀಯ ನೀನು? ಏನಂತ ತಿಳ್ಕೊಂಡ್ಬಿಟ್ಟಿ? ಏನ್ ಮನುಷ್ಯ ಜೀವ ತೆಗಿದಂದ್ರೆ ಏನ್ ಇರಿಬಿ ಹುಳ ಗೊದ್ದ ಆಡು ಕುರಿ ಮೇಕಿ ಕೊಂದಂಗಂತ ಮಾಡಿ ಏನ? ಚಪ್ಪಲ್ ಹರಿಮಟ ಹೊಡಿತೀನಿ ಅಲ್ ಕಟ್ಟಬಾಡೆ. ಮತ್ತ ನನ್ನ ಮಂತ್ಯಾನ ವಿಚಾರಕ್ಕೆ ಏನಾರ ಬಂದೆ ಅಂದ್ರೆ ಮತ್ ನಿನ್ನ ಏನ ಹೆದರ್ಸ್ತೀನಿ ನನ್ನ ಕೋಟ್ ಬಾಗಲ್ದಾಗ? ಯಾಕಂತ ಕೇಳ್ತಾನೆ ಅಂದ್ರೆ ನಮ್ಗೆ ಏನಾರ ಮಾಡಿ ಉಳ್ಕೊಂತೇನ್ ನೀನು? ಜೈಲಿಗೆ ಹೋದ್ರು ಅಡ್ಡಿ ಇಲ್ಲ, ಕಡದ್ ಹೋಗದ ಹೋಗ್ತಾನೆ. ಮತ್ ನಾ ಹಂಗ ಅಲ್ಲ
ಒಬ್ಬನು ಹಿಂಗ ಉರ್ದು ಹೋಗಿ ಜೈಲ್ನಾಗ ಕುಂತಾನೀಗ ಮುದ್ದಿ ಮುರ್ಕೊಂತ. ನಿನಗೂ ಇದೇ ಗತಿ ಬರ್ತೈತಿ ನೋಡ್ತೀರ ಮತ್ತ ಹಿಂಗ ಅಡ್ಡುರ್ದೆ ಅಂದ್ರ. ತಾಯಿ ತಂಗಿ ಅದಾಳ ನೋಡ್ಕೊಂಡ್ ಚಂದ ಇರೋದ್ ಕಲಿ. ಆ ಹೋದ್ದಾರೆಗ ಹೊಂಟಾನಿ ಊರ್ ಮುಲ್ಲ ಕ್ಯಾರು ತಗೊಂಡಾನಿ ಹಾಲು ಕಟ್ಟ ಬಾಡ್ಯ ನನ್ನಂತೆಲ್ಲ ಆಟ ಆಡಿದೆ ಅಂದ್ರ ನೀನು ಏನ್ ಹೆದರ್ಸ್ತೇನ? ಏನ ಪಾರಕರ್ ಮನೆಗೆ ನಮ್ಮ ಮನೆಗೆ ಸಂಬಂಧ ಬೀಗ್ತನ ಆಗ್ಬಾರ್ದಂತ ಹೆದರ್ಸಕ್ಕೇನ? ಆ ಬಿಡಾಡಿನ ವಿಚಾರಿಸಿ ಬಂದ ನಿನ್ ಕಡೆ ನಾನು ರೊಕ್ಕ ಕೊಡ್ತೇನೆ ಕಿಗೆ? ಚಪ್ಪಲ್ ತಗೋಬೇಕ ನಿನಗೆ ರೊಕ್ಕ ಕೊಟ್ಟು ಆಟ ಆಡ್ಸಕಚ್ಚೇನ? ಏನ್ ಇದ್ದೇನ್ ಪಿಕ್ಚರ್ ಟಿವಿ ಅಂತ ತಿಳ್ಕೊಂಡಿ ಏನ್ ನೀನು? ನಿಜ ಜೀವನ ಹಾಲು ಕಟ್ ಬಾಡ್ಯಗಳ ನಿಮ್ಮಂತರ ಎಸ್ ಮಂದಿ ಬಂದು ಎರಡಿಲೆ ಕಾಲ ಹೊಸಗ ಹಾಕಿಬಿಡ್ತೇನೆ. ಮತ್ ನಾ ಹಂಗಲ್ಲ, ಏನಾರ ಆಟ ಕಟ್ಟಿದಿ ಇವತ್ತು ಅಷ್ಟ್ರು ಸೇರಿ ಪತ್ರ ಬರೆಯಕತ್ತೀವಿ. ನಮ್ಮ ಕುಟುಂಬದವ್ರಿಗೆ ಒಂದು ಇರಿಬಿ ಕಡದ್ರ ಅದಕ್ಕೆ ಕಾರಣ ನೀನ ಅಂತೇಳಿ ಏನ? ಮತ್ತೆ ನೀನು ಗೂಟ ಬಡದೆ ಬೇಷ ಬಗ್ಗಿಸಿ ಮತ್ ಹಂಗ ಅಲ್ಲ ನಿನ್ನ ಸುಮ್ಮನಿರ್ತೇವೆ ಅಂತ ತಿಳ್ಕೊಂಬಿಟ್ಟೇನ? ಈ ಗಿರ್ಜಿ ಸುದ್ದಿಗೆ ಬಂದ್ರ ಮತ್ತೆ ನಿನ್ನ ಹರ್ ಕಾಲ್ ಮರ್ಗಿ ಬಿಡ್ ಜಗದಾಗ ಬಿಡ್ತೇನೆ. ಮತ್ತೆ ನಿನ್ನ ಹಲಕಟ್ಟ ಬಾಡೆ ಊರ್ ಬಿಟ್ಟ ಓಡಿಸ್ತೇವು ಬೈಸ್ಕರ ಹಾಕಿ. ಏನ್ ಹಳ್ಳ್ಯಾನ್ ಜನ ಅಂದ್ರ ಒಕ್ಕಟ್ಟಾಗಿರ್ತೇವಲ್ಲ, ಸಿಟಿಯನ್ ಮಂದಿ ಹಂಗ ಬಾಗ್ಲ ಹಾಕೊಂಡು ನಮ್ಮ ಪಾಡಿಗೆ ನಾವ್ ಇರುದಿಲ್ಲ. ಅಲ್ಲಿ ಒಕ್ಕಟ್ಟಿರ್ತೈತಿ ಓಣಿಗೊಳದಾಗ. ಇನ್ ಹಳ್ಳ್ಯಾಗ ಕೇಳ್ತೇನ್ ನೀನು? ಬಾ ನಮ್ಮ ಮಂತ್ಯಾನ ವಿಚಾರಕ್ಕ. ಅಲ್ಲ ಯಾರ ಅದಾರಂತ ನಾ ಮಾತಾಡಕತ್ತಿಲ್ಲ, ನಾವು ಬೇಕೆ ಸಾಕ. ಏನ್ ನನ್ನ ಕುಟುಂಬನ ಕಾಪಾಡ್ಕೊಳಕ್ ನನಗ್ ಬರ್ಲಿಲ್ಲ ಅಂದ್ರೆ ನಾ ಎದಕ್ಕೆ ತಾಯಿ ಯಾಮನ್ಯಾಗ? ನನ್ನ ಮಕ್ಕಳು ಉಳಿಸ್ಕೊಳ್ಳೋದು ಗೊತ್ತೈತಿ, ನನ್ನ ಕುಟುಂಬ ಕಾಪಾಡ್ಕೊಳ್ಳೋದು ಗೊತ್ತೈತಿ. ಏನ ಮತ್ ನನ್ನ ಬಾಯಿ ಹೊಲಸು ಬರ್ತಾವ. ಮತ್ ನಾ ಬೈದ್ನಂದ್ರ ಮತ್ತ ಸಂಸ್ಕೃತ ಭಾಷೆನ ಮತ್ತೆ ಬೈದು ಏನಂದಿಲ್ಲ ಅವ್ರಿಗೆ? ಏನ್ ಮಾಡಿದ ಅವ್ರಿಗೆ?